ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಸದ್ಗುರು ಅಸ್ಟ್ರಾಲಜಿ ವಾಹಿನಿಗೆ ಸ್ವಾಗತ, ಸುಸ್ವಾಗತ. ವೀಕ್ಷಕ ಬಂಧುಗಳೇ, ಈ ದಿನದ ಪಂಚಾಂಗ ಶ್ರವಣ ನೋಡೋಣ. ವಿಶ್ವಾವಸು ನಾಮ ಸಂವತ್ಸರ, ಉತ್ತರಾಯಣ, ವೈಶಾಖ ಮಾಸ, ಶುಕ್ಲ ಪಕ್ಷ, ದ್ವಾದಶಿ ತಿಥಿ, ಹಸ್ತ ನಕ್ಷತ್ರ, ವಜ್ರಯೋಗ, ಭಾಳವಕರ್ಣ, ಶುಕ್ರವಾಸರೆ. ಬಂಧುಗಳೇ, ಪ್ರತಿ ಜೀವಿ ಮನುಷ್ಯ ತಮ್ಮ ಕರ್ಮ ಬಂಧನದಿಂದ ಭೂಮಿಯಲ್ಲಿ ಕರ್ಮ ಫಲವನ್ನ ಅನುಭವಿಸಲೇ ಬಂದಿರ್ತಾನೆ. ಅದಕ್ಕಾಗಿ ಆದಿದೈವಿಕ, ಆದಿಭೌತಿಕ, ಆಧ್ಯಾತ್ಮಿಕ ಕರ್ಮ ಫಲಗಳನ್ನು ಅನೇಕ ರೀತಿಯ ತಾಪತ್ರಯಗಳ ರೂಪದಲ್ಲಿ ಮನುಷ್ಯ ಅನುಭವಿಸ್ತಾ ಇರ್ತಾನೆ. ಅದರಲ್ಲಿ ಗ್ರಹ ಬಾಧೆಗಳಾಗಿರಬಹುದು, ಗೊತ್ತಿದೆ ನಿಮಗೆ. ಗ್ರಹ ಬಾಧೆಗಳು, ಶತ್ರು ಬಾಧೆಗಳು, ಋಣಬಾಧೆಗಳು, ದೃಷ್ಟಿದೋಷ, ವಾಗ್ದೋಷ, ಶಾಪಗಳನ್ನ ಪಾಪಗಳನ್ನ ಹಾಕ್ತಕ್ಕಂಥ ದೋಷ, ಶತ್ರುಗಳು ಮಾಡಿರುವ ಕುತಂತ್ರ, ಮಾಟ, ಮಂತ್ರ, ವಾಮಾಚಾರ, ಕೃತಿಮ ಪ್ರಯೋಗ ಅಂತ ನೀಚ ಕೃತ್ಯಗಳಿಂದ ಮತ್ತು ಕ್ಷುದ್ರ ದೇವತೆಗಳನ್ನ ಆರಾಧನೆಯನ್ನ ಮಾಡಿ ರಕ್ತ ಬಲಿ ಕರ್ಮಗಳನ್ನು ಕೊಟ್ಟು ಮನುಷ್ಯನಿಗೆ ತೊಂದರೆಗಳನ್ನು ಕೊಡ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಈ ಎಲ್ಲದರ ಪರಿಣಾಮ ಗೃಹ, ಸಂಸಾರ, ಉದ್ಯೋಗದಲ್ಲಿ ಮನುಷ್ಯ ಅನೇಕ ರೀತಿಯ ತೊಂದರೆಗಳನ್ನು ಪಡ್ತಾ ಇರ್ತಾನೆ. ವ್ಯವಹಾರ ಕ್ಷೇತ್ರವಾಗಿರಬಹುದು, ವಾಣಿಜ್ಯ ಕ್ಷೇತ್ರವಾಗಿರಬಹುದು, ಅಲ್ಲಿಯೂ ಸಹ ಅಭಿವೃದ್ಧಿಯನ್ನ ಕಾಣಕ್ಕಾಗ್ತಾ ಇರಲಿಲ್ಲ. ಇನ್ನ ರೈತಾಪಿ ವರ್ಗದವರು ವ್ಯವಸಾಯ, ಪಶುಸಂಗೋಪನೆ, ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ತೊಂದರೆ, ಎಲ್ಲರಿಗೂ ಸಹ ಆರೋಗ್ಯ ಸಮಸ್ಯೆ, ಮಾನಸಿಕವಾಗಿರ್ತಕ್ಕಂತಹ ಸಮಸ್ಯೆಗಳು, ಮಾನಸಿಕವಾಗಿ ಮನುಷ್ಯನಿಗೆ ನೆಮ್ಮದಿ ಇಲ್ಲದೆ ಇರತಕ್ಕಂಥ ವಾತಾವರಣ ಉಂಟಾಗಿರುತ್ತೆ. ದೈಹಿಕವಾಗಿರ್ತಕ್ಕಂಥ ಸಮಸ್ಯೆಗಳು, ಬಹುಶಃ ಈ ದೈಹಿಕವಾಗಿರ್ತಕ್ಕಂತಹ ಅನೇಕ ರೀತಿಯ ತೊಂದರೆಗಳು, ನೋವುಗಳು ಮನುಷ್ಯ ಅನುಭವಿಸ್ತಾ ಇರ್ತಾನೆ. ಒಂದು ಕೂಡು ಕುಟುಂಬ ಅಂದ ಮೇಲೆ ಕುಟುಂಬದಲ್ಲಿ ತಂದೆ, ತಾಯಿ, ಗಂಡ, ಹೆಂಡತಿ, ಮಕ್ಕಳು, ಇದು ಕೂಡು ಕುಟುಂಬ. ಈ ಕುಟುಂಬದಲ್ಲೂ ಸಹ ಅನೇಕ ರೀತಿಯ ವೈಮನಸ್ಸುಗಳು, ಭಿನ್ನಾಭಿಪ್ರಾಯಗಳು, ಅಶಾಂತಿ, ಅಸೌಖ್ಯ, ಈ ರೀತಿಯ ತಾಪತ್ರಯಗಳು, ಅನೇಕ ರೀತಿಯ ತಾಪತ್ರಯಗಳು. ಮನುಷ್ಯ ಕೈ ಹಾಕಿರುವ ಕೆಲಸ ಕಾರ್ಪಣ್ಯಗಳಲ್ಲಿ ಅಡೆತಡೆಗಳು, ಕೆಲಸಗಳು ಅರ್ಧಕ್ಕೆ ನಿಂತು ಹೋಗ್ತಕ್ಕಂಥ ಸಂದರ್ಭವನ್ನು ನೋಡಿದಿರಾ ವೀಕ್ಷಕರೇ ನೀವೆಲ್ಲರೂ? ಇವೆಲ್ಲವನ್ನು ಸಹ ನೀವು ಅನುಭವಿಸಿದಿರಾ, ಜೀವನದಲ್ಲಿ ನೊಂದಿದ್ದೀರಾ, ಬೆಂದಿದ್ದೀರಾ, ನರಳಾಡಿದಿರಾ. ಇಂಥ ಎಲ್ಲ ಸಮಸ್ಯೆಗಳಿಗೆ ವೀಕ್ಷಕರೇ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ, ಆಗಮಶಾಸ್ತ್ರದಲ್ಲಿ ಅನೇಕ ಋಷಿ ಮುನಿಗಳು, ಆಚಾರ್ಯರು, ಗುರುಗಳು ಅನೇಕ ರೀತಿಯ ಪರಿಹಾರಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಇವತ್ತಿನ ದಿವಸ ಒಂದು ಸರಳ ಮತ್ತು ಪುಣ್ಯವನ್ನ ಕೊಡ್ತಕ್ಕಂಥದ್ದು, ಪಾಪಕರ್ಮಗಳನ್ನು ನಾಶ ಮಾಡತಕ್ಕಂತಹ ಒಂದು ಗಂಗಾ ಪೂಜೆ ತಂತ್ರಸಾರವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ತಂತ್ರಸಾರವನ್ನ, ಈ ಗಂಗಾ ಪೂಜೆಯನ್ನ ಮಾಡ್ತಕ್ಕಂಥ ವಿಧಾನ ಯಾಗೆ ಅಂದಾಗ ವೀಕ್ಷಕರೇ ಕೇಳಿ. ನೀವು ಹುಟ್ಟಿರುವ ನಕ್ಷತ್ರ ಕೆಲವರಿಗೆ ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿರೋದಿಲ್ಲ, ಪರವಾಗಿಲ್ಲ. ನೀವು ಹುಟ್ಟಿರ್ತಕ್ಕಂಥ ವಾರ ಗೊತ್ತಿದೆಯಾ? ಪರವಾಗಿಲ್ಲ, ಗೊತ್ತಿಲ್ಲ ಅಂದ್ರೂ. ಅಥವಾ ಶುಭ ಸೋಮವಾರದಲ್ಲಿ
ಶಿವನ ವಾರ, ಶುಭ ಶುಕ್ರವಾರದಲ್ಲಿ ಈ ಪೂಜೆಯನ್ನು, ಮತ್ತೆ ಅಮಾವಾಸ್ಯೆ ಮತ್ತು ಪೌರ್ಣಮಿಯಂಥ ತಿಥಿಗಳಲ್ಲಿ ಈ ಪೂಜೆಯನ್ನು ಮಾಡಬಹುದು. ಈ ಪೂಜೆಯನ್ನು ಮಾಡೋದಕ್ಕೆ ನೀವು ನದಿಯಿಂದ ಜಲವನ್ನು ತರಬೇಕಾಗುತ್ತೆ. ನದಿಯಿಂದ ಜಲ ಕೆಲವರಿಗೆ ಲಭ್ಯವಿರುತ್ತೆ, ಕೆಲವರಿಗೆ ಸಿಗದಿಲ್ಲ, ಪರವಾಗಿಲ್ಲ. 3 ಕೆರೆಗಳು ನಿಮ್ಮ ಊರಿನ, ನಿಮ್ಮ ಗ್ರಾಮದ, ನಿಮ್ಮ ಪಟ್ಟಣದ ಅಕ್ಕಪಕ್ಕದಲ್ಲಿರುವ 3 ಕೆರೆಗಳಿಂದ ಜಲವನ್ನು ತರ್ತಕ್ಕಂಥದ್ದು. ಇಲ್ಲ, ಅದು ಸಿಕ್ಕಿಲ್ಲ, ಪರವಾಗಿಲ್ಲ. 3 ಬಾವಿಗಳು ಓಪನ್ ಬಾವಿ ಆಗಿರ್ಬೋದು, ಇಲ್ಲ ಅಂದ್ರೆ ಕೊಳವೆ ಬಾವಿಗಳು, ಬೋರ್ವೆಲ್. ಆ 3 ಕೊಳವೆ ಬಾವಿಗಳಿಂದ ನೀರನ್ನ ತಾಮ್ರದ ತಂಬಿಗೆಯಲ್ಲಿ ತಂದು ನಿಮ್ಮ ಮನೆಯಲ್ಲಿ, ನೀವು ನಿಮ್ಮ ಮನೆಯ ಮಧ್ಯಭಾಗ, ದೇವರ ಮನೆಯಲ್ಲಿ ನೀವು ಕೂತ್ಕೊಳ್ತಕ್ಕಂಥ ದಿಕ್ಕು ಪೂರ್ವಕ್ಕೆ ಅಭಿಮುಖವಾಗಿ ಅಥವಾ ಉತ್ತರಕ್ಕೆ ಅಭಿಮುಖವಾಗಿ ಶುಭ್ರವಾದ ವಸ್ತ್ರವನ್ನು ಹಾಕಿ, ಬಾಳೆ ಎಲೆ ಹಾಕಿ, ಅದರ ಮೇಲೆ ನೀವು ತಾಮ್ರದ ತಂಬಿಗೆಯಲ್ಲಿ ತಂದಿರುವ ಜಲವನ್ನು, ನೀರನ್ನ ಇಟ್ಟು, ನೀರಿನೊಳಗೆ ವಿಶೇಷವಾಗಿರ್ತಕ್ಕಂತಹ ವನಸ್ಪತಿಗಳು ಹಾಕ್ತಕ್ಕಂಥದ್ದು ಹೇಳ್ತೀನಿ ನಾನು ಈಗ ನಿಮ್ಗೆ ಯಾವ್ಯಾವ್ದು ಹಾಕಬೇಕು ಅಂತ ಪರಿಚಯ ಮಾಡಿಕೊಡ್ತೀನಿ. ದೇಸಿಯ ಹಸು, ನಾಟಿ ಹಸುವಿನ ಗೋಮೂತ್ರ, ಗೋವಿನ ಸಗಣಿ, ಹಾಲು, ಮೊಸರು, ತುಪ್ಪವನ್ನ ಆ ನೀರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಿಶ್ರಣವನ್ನು ಮಾಡ್ತಕ್ಕಂಥದ್ದು. ಅದಾದ ಮೇಲೆ ನೀವು ದರ್ಬೆಯನ್ನು ನೋಡಿದ್ದೀರ, ಎಲ್ಲರಿಗೂ ಗೊತ್ತಿರುತ್ತೆ. ದರ್ಬೆಯ ತುದಿ 1-3 ಇಂಚು ಅಗ್ರ ಅಂದ್ರೆ ತುದಿಯ ಭಾಗವನ್ನ, 2 ದರ್ಬೆಯ ತುಂಡುಗಳನ್ನ ಆ ಜಲದಲ್ಲಿ, ನೀರಿನಲ್ಲಿ ಹಾಕದು. ಅದರ ಜೊತೆಯಲ್ಲಿ ಗರಿಕೆಯ ಹುಲ್ಲು, ತುಳಸಿಯ ಪತ್ರೆಗಳು, ಬಿಲ್ವ ಪತ್ರೆ, ಅಮೃತ ಬಳ್ಳಿ ಗೊತ್ತಿರ್ಬೇಕು ನಿಮ್ಗೆಲ್ಲರಿಗೂ. ಅಮೃತ ಬಳ್ಳಿಯ ಎಲೆ, ಕಾಂಡ ಮತ್ತು ಅದರ ಬೇರನ್ನ ಆ ನೀರೊಳಗಡೆ ಹಾಕಿ, ತದನಂತರದಲ್ಲಿ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ಈಗ ಒಂದು ಮಂತ್ರವನ್ನ ಹೇಳ್ಕೊಡ್ತೀನಿ. ಆ ಮಂತ್ರವನ್ನ ಡಿಸ್ಕ್ರಿಪ್ಷನ್ನಲ್ಲೂ ಹಾಕಿದ್ದೀನಿ. ನಿಮ್ಮ ಬಲಗೈಯನ್ನ ಆ ತಾಮ್ರದ ತಂಬಿಗೆಯ ಮೇಲೆ ಇಟ್ಟು ಈ ಮಂತ್ರವನ್ನ ಹೇಳಬೇಕು. ಎಷ್ಟು ಸಾರಿ ಹೇಳಬೇಕು? 3 ಸಾರಿ, 5 ಸಾರಿ, 9 ಸಾರಿ, 11 ಸಾರಿ ಈ ಮಂತ್ರ ಪಠನೆಯನ್ನ ಮಾಡಬೇಕು. ಆ ಮಂತ್ರ ಸ್ವರೂಪ ಹೀಗಿದೆ: ಓಂ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧೌ ಕುರು. ಇನ್ನ ಒಂದ್ಸರಿ ಮಂತ್ರವನ್ನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಓಂ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧೌ ಕುರು. ಈ ಮಂತ್ರವನ್ನು ಉಚ್ಚಾರಣೆ ಮಾಡೋದ್ರಿಂದ ಆ ಜಲದಲ್ಲಿ ಗಂಗೆಯ ಆಹ್ವಾನ ಉಂಟಾಗುತ್ತೆ. ಗಂಗೆಯನ್ನ ಮಂಗಳ ದ್ರವ್ಯಗಳು ಅಂದ್ರೆ ವಿಭೂತಿ ಗೊತ್ತಿದೆ ನಿಮ್ಗೆಲ್ಲರೂ, ಭಸ್ಮ ಅಂತ ಅಂತೀವಲ್ಲ, ಭಸ್ಮ, ವಿಭೂತಿ, ಗಂಧ, ಶ್ರೀಗಂಧ, ಅಕ್ಷತೆ, ಅರಿಶಿಣ, ಕುಂಕುಮ, ಅನೇಕ ರೀತಿಯ ಪತ್ರೆಗಳು, ಅನೇಕ ರೀತಿಯ ಸುಗಂಧಭರಿತವಾದ ಹೂಗಳಿಂದ ಗಂಗೆಯನ್ನ ನಿಮಗೆ ಯಥಾಶಕ್ತಿ, ನಿಮಗೆ ಹೇಗೆ ಬರುತ್ತೆ ಹಾಗೆ ಭಕ್ತಿಯಿಂದ ಪೂಜೆಯನ್ನ ಮಾಡಿ. ನಂತರದಲ್ಲಿ ಸುಗಂಧಭರಿತವಾದ ಗಂಧದ ಕಡ್ಡಿ ಹಚ್ಚತಕ್ಕಂಥದ್ದು, ತುಪ್ಪದ ಬತ್ತಿಯಿಂದ, ಕರ್ಪೂರದಿಂದ ಮಂಗಳಾರತಿಯನ್ನ ಮಾಡ್ತಕ್ಕಂಥದ್ದು. ಯಾವುದಕ್ಕೆ ಗಂಗೆಯನ್ನ ಪೂಜೆ ಮಾಡಿರ್ತೀರಲ್ಲ, ಅಲ್ಲಿ ಗಂಗೆಯ ಸಾನ್ನಿಧ್ಯವಿರುತ್ತೆ, ಅದಕ್ಕೆ ಪೂಜೆಯನ್ನ ಮಾಡ್ತಕ್ಕಂಥದ್ದು. ಯಥಾಶಕ್ತಿ ವಿಳ್ಳೆದೆಲೆ, ಅಡಿಕೆ, 1 ರೂಪಾಯಿ ಅಥವಾ 5 ರೂಪಾಯಿ ನಾಣ್ಯಗಳನ್ನ ಇಟ್ಟು, 2 ಬಾಳೆಹಣ್ಣು, ತೆಂಗಿನಕಾಯಿಯನ್ನ
ನೈವೇದ್ಯವನ್ನು ಮಾಡ್ತಕ್ಕಂಥದ್ದು. ಯಾವುದಕ್ಕೆ? ಆ ಗಂಗೆಗೆ. ಹಾಲು ತುಪ್ಪವನ್ನು ನೈವೇದ್ಯವನ್ನು ಮಾಡ್ತಕ್ಕಂಥದ್ದು. ಇದು ಮಾಡಿದ ಆದ ಮೇಲೆ ಗಂಗೆಯಲ್ಲಿ ನಿಮ್ಮ ಇಚ್ಛೆಗಳನ್ನು, ನಿಮ್ಮ ಸಮಸ್ಯೆಗಳನ್ನು ಕೇಳ್ಕೊಳ್ತಕ್ಕಂಥ. ಮತ್ತು ವಿಶೇಷವಾಗಿರ್ತಕ್ಕಂಥ ಇನ್ನೊಂದು ಮಂತ್ರವನ್ನು, ಜಪ ಅನುಷ್ಠಾನಕ್ಕೆ ಬೇಕಾಗಿರ್ತಕ್ಕಂಥ ಮಂತ್ರವನ್ನು ತಿಳಿಸ್ತೀನಿ ಕೇಳಿ. ಓಂ ಹೈಂ ರೀಂ ಶ್ರೀಂ ಗಂಗಾಯೇ ನಮಃ. ಇನ್ನೂ ಒಂದ್ಸರಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ ವೀಕ್ಷಕರೇ. ಇದು ಬೀಜಾಕ್ಷರಗಳಿಂದ ಕೂಡಿರ್ತಕ್ಕಂಥ ಮಂತ್ರ. ತ್ರಿಶಕ್ತಿಗಳ ಬೀಜಾಕ್ಷರಗಳಿಂದ ಕೂಡಿರ್ತಕ್ಕಂಥ ಮಂತ್ರ ಇದಾಗಿದೆ. ಇಚ್ಛಾ ಕ್ರಿಯಾ ಜ್ಞಾನಶಕ್ತಿ ಸ್ವರೂಪವಾಗಿದೆ. ಇನ್ನೂ ಒಂದ್ಸರಿ ಹೇಳ್ತೀನಿ ಕೇಳಿ. ಓಂ ಹೈಂ ಹ್ರೀಂ ಶ್ರೀಂ ಗಂಗಾಯೇ ನಮಃ. ಓಂಕಾರ ಯೂನಿವರ್ಸಲ್ ಎನರ್ಜಿ, ಕಾಸ್ಮೆಟಿಕ್ ಎನರ್ಜಿ. ಓಂಕಾರ ಬ್ರಹ್ಮಾಂಡವನ್ನ ಸುತ್ತಿರ್ತಕ್ಕಂಥ ಎನರ್ಜಿ, ಆವರಿಸಿರ್ತಕ್ಕಂಥ ಎನರ್ಜಿ. ಹೈಂಕಾರ ಜ್ಞಾನ, ಸರಸ್ವತಿಯ ಮೂಲ ಮಂತ್ರ. ರೀಂಕಾರ ಆದಿಶಕ್ತಿ, ಶಕ್ತಿಯ ಉಗಮ, ಪರಾಶಕ್ತಿಯ ಸ್ವರೂಪ. ಶ್ರೀಕಾರ ಸಂಪತ್ತು, ಆರೋಗ್ಯ, ಐಶ್ವರ್ಯ, ಧನ, ಕನಕ, ವಸ್ತು, ವಾಹನ, ಅಷ್ಟ ಐಶ್ವರ್ಯಗಳ ನಿಧಿ ಶ್ರೀಕಾರ. ದಾರಿದ್ರ್ಯವನ್ನ, ದೋಷಗಳನ್ನು ನಿವಾರಣೆ ಮಾಡತಕ್ಕಂಥ ಮಹಾಮಂತ್ರ. ಶ್ರೀಕಾರ ಸಂಪತ್ತಿನ ಸ್ವರೂಪ. ಈ ಮೂರು ಶಕ್ತಿಗಳನ್ನು ಹೊಂದಿರತಕ್ಕಂಥ ಗಂಗಾಯೇ ನಮಃ. ಜಗನ್ಮಾತೆ, ನಿನಗೆ ನಾನು ನಮಸ್ಕಾರವನ್ನು ಮಾಡುತ್ತಿದ್ದೇನೆ, ಶರಣಾಗಿದ್ದೇನೆ, ನನ್ನ ಇಚ್ಛೆಗಳನ್ನು ನೆರವೇರಿಸು ಅಂತ ಕೇಳ್ಕೊಳ್ತಕ್ಕಂಥದ್ದು. ಈ ಮಂತ್ರವನ್ನು ಜಪವನ್ನು ಮಾಡಬೇಕಾದ್ರೆ ಆ ಒಂದು ತಾಮ್ರದ ತಂಬಿಗೆಯ ಮೇಲೆ, ಪಾತ್ರೆಯ ಮೇಲೆ ನಿಮ್ಮ ಬಲಹಸ್ತವನ್ನು ಇಟ್ಟು ಹೇಳಿರುವ ಮಂತ್ರವನ್ನು 108 ಸಾರಿ ಜಪವನ್ನು ಮಾಡ್ತಕ್ಕಂಥದ್ದು. ಜಪವನ್ನು ಮಾಡಿ ಪ್ರಾರ್ಥನೆಯನ್ನ, ನಿಮ್ಮ ಇಚ್ಛೆಗಳನ್ನು ಕೇಳ್ಕೊಳ್ತಕ್ಕಂಥದ್ದು. ನಿಮಗೆ ಇರುವ ಸಮಸ್ಯೆಗಳನ್ನು ದೇವಿಯಲ್ಲಿ ನಿವೇದನೆಯನ್ನು ಮಾಡಿಕೊಳ್ತಕ್ಕಂಥದ್ದು. ಆ ಮಂತ್ರಯುಕ್ತವಾದ ಜಲವನ್ನ ನಿಮ್ಮ ಮೇಲೆ, ನಿಮ್ಮ ತಂದೆ ತಾಯಿ, ಮಕ್ಕಳು, ಗಂಡ ಹೆಂಡತಿ ಎಲ್ಲರ ಮೇಲೂ ಸಹ ಪ್ರೋಕ್ಷಣೆ ಮಾಡಿಕೊಳ್ತಕ್ಕಂಥದ್ದು. ಮನೆಯ ಮಧ್ಯಭಾಗ 8 ದಿಕ್ಕುಗಳು, ಪೂರ್ವದಿಂದ ಹಿಡಿದು ಈಶಾನ್ಯದವರೆಗೂ ಸಹ ಎಲ್ಲ ದಿಕ್ಕುಗಳಲ್ಲೂ ಮಂತ್ರಯುಕ್ತವಾದ ಆ ನೀರನ್ನ ಪ್ರೋಕ್ಷಣೆಯನ್ನ ಮಾಡಿ. ಆಗ ಆ ಸ್ಥಳ, ದ್ರವ್ಯ ಅಂದರೆ ದುಡ್ಡು, ಸಂಪತ್ತು, ಆತ್ಮ ಶುದ್ಧಿ ಆಗುತ್ತೆ. ದೇಹ ಶುದ್ಧಿ ವಿಚಾರವನ್ನು ನೋಡಿದಾಗ ಮನುಷ್ಯನು ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ ಅಂದರೆ ಆತ್ಮ. ಸ್ಥೂಲ ಅಂದರೆ ವಿಸಿಬಲ್ ಬಾಡಿ, ನಿಮಗೆ ಕಾಣತಕ್ಕಂತಹ ಶರೀರ, ಅದರ ಶುದ್ಧಿ. ಕಾರಣ, ನಮ್ಮ ಶರೀರದ ಒಳಗಡೆ ಇನ್ನೊಂದು ಶರೀರ ಇರುತ್ತೆ, ಸೂಕ್ಷ್ಮವಾಗಿರ್ತಕ್ಕಂಥ ಶರೀರ. ಅದಾದ್ಮೇಲೆ ಆತ್ಮ, ಕಾರಣ ಶರೀರ. ಈ 3 ದೇಹಗಳು ಶುದ್ಧಿ ಆಗುತ್ತೆ, ಸಂಪತ್ತು ಶುದ್ಧಿ ಆಗುತ್ತೆ. ಈ ರೀತಿ ನೀವು ಪೂಜೆಯನ್ನ ಮಾಡ್ತಕ್ಕಂಥದ್ದು ನಿಮಗೆ ಸಂಪತ್ತನ್ನ, ಸಮಸ್ತ ದಾರಿದ್ರ್ಯಗಳನ್ನು ನಿವಾರಣೆ ಮಾಡ್ತಕ್ಕಂಥದ್ದಾಗಿದೆ ವೀಕ್ಷಕರೇ. ಇದನ್ನ ನೀವು ಎಷ್ಟು ಬಾರಿ ಮಾಡಬೇಕು ಗುರುಗಳೇ ಅಂತ ಕೇಳಿದಾಗ 3 ವಾರಗಳು ಕಡಿಮೆ ಪ್ರಮಾಣದಲ್ಲಿ, 5 ವಾರಗಳು ಅಥವಾ 9, 11 ವಾರಗಳು, ಹೀಗೆ ನಿಮಗೆ ಇದರಿಂದ ಉತ್ತಮವಾದ ರಿಸಲ್ಟ್ ಬರೋವರೆಗೂ ನೀವು ಈ ಒಂದು ವ್ರತವನ್ನು ಮಾಡಬೇಕಾಗುತ್ತೆ. ತದನಂತರದಲ್ಲಿ ಅಮಾವಾಸ್ಯೆ, ಪೌರ್ಣಮಿಗಳಲ್ಲಿ ವಿಶೇಷವಾಗಿ ಪೂಜೆಯನ್ನ ನೆರವೇರಿಸಬೇಕಾಗತ್ತೆ, ಅನುಷ್ಠಾನವನ್ನು ಮಾಡಬೇಕಾಗುತ್ತೆ ವೀಕ್ಷಕರೇ. ಇದರಿಂದ ಅನೇಕ ರೀತಿಯ ತೊಂದರೆ, ತಾಪತ್ರಯಗಳನ್ನ, ಶತ್ರುಬಾಧೆಗಳನ್ನ, ಗ್ರಹಬಾಧೆಗಳನ್ನ, ವಾಸ್ತು ದೋಷಗಳನ್ನ ನಿವಾರಣೆ ಆಗುತ್ತೆ ಅಂತ ನಮ್ಮ ಋಷಿ ಮುನಿಗಳು ಇದ್ರ ಬಗ್ಗೆ ಉಲ್ಲೇಖನಗಳನ್ನ ಕೊಟ್ಟಿದ್ದಾರೆ. ವೀಕ್ಷಕ ಬಂಧುಗಳೇ, ಈ ವಾಹಿನಿ ಮುಖಾಂತರವಾಗಿ
ನಾನು ನಿಮಗೆ ಈ ಸರಳ ತಂತ್ರ ಭಾಗವನ್ನು ನಿಮಗೂ ಸಹ ಒಳ್ಳೆಯದಾಗಲಿ, ನಿಮ್ಮ ಅಕ್ಕಪಕ್ಕದ ಮನೆಯವರಿಗೆ, ನಿಮ್ಮ ಬಂಧು ಮಿತ್ರರಿಗೆ, ಸ್ನೇಹಿತರಿಗೆ, ಹಿತೈಷಿಗಳಿಗೆ ಕಷ್ಟದಲ್ಲಿ ನೊಂದು ಬೆಂದು ಬಳಲಿದವರಿಗೆ ಈ ತಂತ್ರಸಾರವನ್ನು ತಿಳಿಸ್ಕೊಡಿ. ಅವ್ರಿಗೂ ಸಹ ಭಗವಂತನ ಜಗನ್ಮಾತೆಯಾದ ಗಂಗಾ ಪರಮೇಶ್ವರಿಯ ಆಶೀರ್ವಾದ ಅವ್ರಿಗಾಗಲಿ, ಅದರ ಫಲ ನಿಮಗೂ ಸಹ ಸಿಗಲಿ, ನಮಗೂ ಸಹ ಸಿಗಲಿ ಅಂತಕ್ಕಂಥ ಆಶಯ ನಂದಾಗಿದೆ. ಅದಕ್ಕೆ ಹೇಳ್ತಾರೆ, ಸರ್ವೇ ಜನಾಃ ಸುಖಿನೋ ಭವಂತು. ಜಗತ್ತಿನಲ್ಲಿ ಎಲ್ಲರೂ ಚೆನ್ನಾಗಿದ್ದರೂ ನಾನು ಚೆನ್ನಾಗಿರ್ತೀವಿ. ಈ ಒಂದು ಮನೋಭಾವವನ್ನು ನಾವು ಬೆಳೆಸ್ಕೊಳ್ಳೋಣ. ವೀಕ್ಷಕ ಬಾಂಧುಗಳೇ, ನಾನು ಈ ಚಾನಲಿನ ಮುಖಾಂತರವಾಗಿ ಈ ಒಂದು ತಂತ್ರ ಭಾಗವನ್ನು ನಿಮಗೆ ಹೇಳಿಕೊಟ್ಟಿದ್ದೀನಿ. ಇದನ್ನು ನೀವು ಆಚರಣೆಯನ್ನು ಮಾಡಿ ಅಂತ ನಾನು ಕೇಳ್ಕೊತೀನಿ. ಅದ್ರ ಜೊತೆಗೆ ನಿಮಗೆ ನಿಮ್ಮ ಜಾತಕದಲ್ಲಿ ಇರ್ತಕ್ಕಂಥ ತೊಂದರೆಗಳು, ಗ್ರಹಗಳ ತೊಂದರೆಗಳು, ದೋಷಗಳು, ಪಾಪಗಳು ಇವೇನಾದ್ರು ಇದ್ದಾಗ ಅದರ ಪರಿಹಾರಕ್ಕೆ ನಿಮ್ಮ ಜಾತಕ ಕುಂಡಲಿಯನ್ನು ನೋಡಿ ನಾವು ಅದಕ್ಕೆ ಪರಿಹಾರವನ್ನು, ಸೂಕ್ತವಾಗಿರ್ತಕ್ಕಂಥ ಪರಿಹಾರವನ್ನು, ನಿಮ್ಮ ವಾಸ ಮಾಡತಕ್ಕಂತಹ ಮನೆ ಗೃಹದಲ್ಲಿ ಏನಾದರೂ ವಾಸ್ತು ದೋಷಗಳಿದ್ದಾಗ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಪರಿಹಾರವನ್ನು ತಿಳಿಸ್ಕೊಡ್ತೀವಿ. ನಿಮಗೆ ಅನೇಕ ರೀತಿಯ ತೊಂದರೆಗಳೇನಾದ್ರು ಇದ್ದರೆ ಪ್ರಶ್ನೆಶಾಸ್ತ್ರದ ಮುಖಾಂತರವಾಗಿ ಅದನ್ನು ಸಹ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಕೆಳಗಡೆ ನಮ್ಮ ಮೊಬೈಲ್ ನಂಬರ್ ಡಿಸ್ಪ್ಲೇ ಆಗಿದೆ, ಅದಕ್ಕೆ ಸಂಪರ್ಕವನ್ನು ಮಾಡಿ. ವೀಕ್ಷಕ ಬಂಧುಗಳೇ, ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ, ಹೆಚ್ಚಿನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.